ಶಶಿ, ನೀನು ಇಲ್ಲೇ ಇರ್ತೀಯೋ ಬರ್ತೀಯೋ? ಅಪ್ಪ, ಇವರೆಲ್ಲ ಇಲ್ಲೇ ಇರೋವಾಗ ನಾನು ಹೇಗೆ ಬರಲಿ? ಅದು ಅಲ್ಲದೆ ಈಗ ತಾನೇ ಒಂದು ಪ್ರಾಜೆಕ್ಟ್ ಮಿಸ್ ಆಗಿರೋದ್ರಿಂದ ಆಫೀಸಲ್ಲಿ ವರ್ಕರ್ಸ್ನು ಬಿಟ್ಟು ಬರೋಕ್ಕಾಗಲ್ಲ. ನೀವೆಲ್ಲ ಹೋಗಿ ಬನ್ನಿ, ನಾನು ಇಲ್ಲಿದ್ದೆಲ್ಲ ನೋಡ್ಕೋತೀನಿ. ಸರಿ, ಬೇರೆ ಯಾರಿಗಾದ್ರೂ ಏನಾದರೂ ಸಮಸ್ಯೆ ಇದೆಯಾ? ಸರಿ, ಹಾಗಾದರೆ ನಾವು ಉಳಿದವರೆಲ್ಲ ಹೋಗಿ ಬರೋಣ. ಸರಿ. ಏನು ಲಕ್ಷ್ಮಿ, ಇವತ್ತು ಕಾಲೇಜಿಗೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಕಾಲೇಜಲ್ಲಿ ಏನಾದರೂ ಫಂಕ್ಷನಾ? ಏನೂ ಇಲ್ಲ ಅಮ್ಮ, ಕಾಲೇಜಲ್ಲಿ 2 ದಿನ ಸೆಮಿನಾರ್ ಇದೆ, ಅದಕ್ಕೆ ಸೀರೆನೇ ಉಟ್ಕೊಬರ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಉಟ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಹಬ್ಬಕ್ಕೂ ಹೀಗೆ ಸೀರೆ ಉಟ್ಕೋ. ಸರಿ ಅಮ್ಮ. ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಲಕ್ಷ್ಮಿ, ಆದಿ, ಇಬ್ರು ಹುಷಾರಾಗಿ ಕಾಲೇಜ್ ಹೋಗ್ಬಿಟ್ಟು ಬನ್ನಿ. ಏ, ಇವಳನ್ನ ಹುಷಾರಾಗಿ ನೋಡ್ಕೋ. ನಿಮ್ಮಪ್ಪನೇ ಅತ್ತೆ. ಏಯ್ ತರ್ಲೆ. ಓಕೆ, ಬಾಯ್. ಏಯ್ ರಂಗಾಣಿ, ಟೈಮ್ ಆಯ್ತು, ಬೇಗ ಬಾ. ಬಾಯ್ ಅತ್ತೆ. ಅಕ್ಕ, ನಿಮಗೂ ಊರಿಗೆ ಬರಬೇಕು ಅಂತ ಆಸೆ ಇತ್ತು ಅಂತ ನನಗೆ ಗೊತ್ತು, ಆದರೆ ಚಿಕ್ಕತ್ತೆ ಆ ಥರ ಹೇಳಿದ್ದಕ್ಕೆ ನಿಮಗೆ ಬೇಜಾರಾಯ್ತಂತನೂ ನನಗೆ ಗೊತ್ತು. ಈ ಸಲ ಅಲ್ಲದೆ ಹೋದರೆ ಏನಂತೆ, ನಾನು ಮುಂದಿನ ಸಲ ಹೇಗಾದರೂ ಮಾಡಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಲಕ್ಷ್ಮಿ, ಅದೆಲ್ಲ ನನ್ನ ಹಣೆ ಬರದಲ್ಲೇ ಇಲ್ಲ. ಮದುವೆ ಆಗಿ ಬಂದಾಗಿಂದ ಪ್ರತಿ ವರ್ಷನೂ ಹೀಗೆ ಏನಾದರೂ ಒಂದು ಕಾರಣ ಹೇಳಿ ನನ್ನ ಹೋಗದೆ ಇರೋ ಥರ ತಡೀತಾರೆ. ನಾನಂತೂ ಈ ಮನೆ ಕೆಲಸಗಳಿಗಿಂತ ಕಡೆಗೆ ಹೋಗಿದ್ದೀನಿ. ಲಕ್ಷ್ಮಿ, ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಿನಗೂ ಆದಿಗೂ ಮದುವೆ ಆದಮೇಲೆ ಇದು ಮೊದಲನೇ ಹಬ್ಬ. ಎಲ್ಲರ ಜೊತೆ ಸೇರಿ ಎಂಜಾಯ್ ಮಾಡಿ, ಓಕೆ? ಆದಿ ಕಾಯ್ತಿರ್ತಾನೆ, ಹೋಗು. ಹೋಗು. ಈ ಎದೆ ಮೇಲೆ ಹೊತ್ಕೊಂಡು ಮೆರೆಸಿರೋ ಅಪ್ಪನ ಹತ್ರ ನಿನ್ನ ಎದೆ ಆಳದ ನೋವನ್ನು ಹಂಚ್ಕೊಳ್ಳೋದಕ್ಕೆ ಯಾಕೆ ಹಿಂಜರಿತಿದ್ಯಾ ಮಗಳೇ?